ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದ ಮಲ್ಲಯ್ಯನ ಜಾತ್ರೆಯಲ್ಲಿ ರಿಕ್ಷೆ ಬಾಡಿಗೆಗಾಗಿ ನಡೆದಂತ ಜಗಳ ಕೊಲೆ ಮಾಡಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ಕಾಮರಾಜನ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಶೋಕ್ ವಡ್ಡರ್ ಹಾಗೂ ಶಿವಾಜಿ ವಡ್ಡರ್ ಕಳೆದ ಕೆಲವು ದಿನಗಳಿಂದ ರಿಕ್ಷಾ ಪಾಳಿಗಾಗಿ ತಂಟೆ ತಕರಾರು ನಡೀತಾ ಬಂದಿತ್ತು. ಇದೇ ಕಾರಣಕ್ಕೆ ಮಲ್ಲಯ್ಯನ ಜಾತ್ರೆಯಲ್ಲಿ ದೇವಸ್ಥಾನದ ಮಹಾದ್ವಾರ ಹತ್ತಿರ ನಡೆದ ಜಗಳದಲ್ಲಿ ಶಿವಾಜಿ ವಡ್ಡರ್ ಅಶೋಕ್ ವಡ್ಡರ್ ಕಟ್ಟಿಗೆಯಿಂದ ಹೊಡೆದಂತಹ ಪರಿಣಾಮ ಈ ದುರಂತ ಸಂಭವಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಾಜಿ ವಡ್ಡರ್, ಸಾಗರ್ ವಡ್ಡರ್, ವಿನೋದ್ ವಡ್ಡರ್ ಸೇರಿ ಮೂವರನ್ನ ಕಾಗವಾಡ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಮಣಸುಲಿ ಗ್ರಾಮದಲ್ಲಿ ಅಲ್ಲಿ ಕಮಾಂಡ್ ಗೇಟ್ ಹತ್ರ ಆಟೋ ಡ್ರೈವರ್ಸ್ ಒಂದು 2 ಜನ ಪಿಕಪ್ಕ ಮತ್ತು ಶಂಟಿಂಗ್ ಅಲ್ಲಿಂದ ಹೂಗಾರ್ ಹೆಚ್ಚಿಗೆ ಗ್ರಾಮಕ್ಕೆ ಅಲ್ಲಿಂದ ಶಂಟಿಂಗ್ ಮಾಡೋರು. ಸೊ ಮಾಡೋ ಸಂದರ್ಭದಲ್ಲಿ ಯಾರು ಆಟೋ ಲೈನಲ್ಲಿ ಫಸ್ಟ್ ನಿಲ್ಲಿಸ್ಕೊಳ್ಬೇಕು, ಯಾರು ಫಸ್ಟ್ ಕಸ್ಟಮರನ್ನು ಪಿಕ್ ಮಾಡೋ ಸಂದರ್ಭದಲ್ಲಿ ಒಂದು ವೈಮನಸ್ಯದಿಂದ ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್, ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತೊಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರ್ತದೆ. ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾಯಿದ್ರು. ಸೊ ಈ 3 ಜನನು ಇಂಥ ಗಲಾಟೆ ಆಗಿದ್ದು ಅವನು ಹೊಡೆದಾಟಕ್ಕೆ ಬಂದ ಅಂದರೆ ಹೇಳಿ ಇವನ್ ಪೊಲೀಸ್ ಸ್ಟೇಷನ್ಗೆ ಬಂದರು. ಸೊ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಕಂಪ್ಲೇಂಟ್ ಕೊಡುವಾಗಲೇ ನಮಗೆ ಮಾಹಿತಿ ಇತ್ತು, ಅವನು ಅಶೋಕ್ ಮಾರುತಿ ಡೆತ್ ಆಗಿರೋದು ಮಾಹಿತಿ ಬಂದಾದ್ಮೇಲೆ ಇವರನ್ನು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ, ಬಟ್ ಗಲಾಟೆ ಆಗಿದೆ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋ ಸಂದರ್ಭದಲ್ಲಿ ಅವನೇ ಬಂದಿದ್ದಾನೆಂದರೆ ಇಲ್ಲಿ ಡೆತ್ ಆಗಿರೋದ್ರಿಂದ ಕೇಸನ್ನು ತೊಗೊಂಡು ಅರೆಸ್ಟ್ ಮಾಡಿದ್ದೀವಿ. 3 ಜನರನ್ನು ಅರೆಸ್ಟ್ ಆಗಿದೆ. ಇದು ಮನುಷ್ಯ ಫಿಲ್ಟರ್ ಮೊರೆ ಹೋದರೆ ರೋಗಗಳು ಜಾಸ್ತಿ ಅಂಟಿಕೊಂಡು ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಬಾಲ್ಗಾಂವ್ ಗುರು ದೇವಾಶ್ರಮದ ಪೂಜ್ಯಶ್ರೀ ಅಮೃತಾನಂದ ಸ್ವಾಮೀಜಿ ಹೇಳಿದ್ದಾರೆ. ಉಗರ್ಖುರ್ದ್ ಪಟ್ಟಣದಲ್ಲಿ ನಡೀತಾ ಇರೋ 2ನೇ ದಿನದ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ಆರೋಗ್ಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ನೈಸರ್ಗಿಕವಾಗಿರುವ ಆಹಾರ ಪದ್ಧತಿ ಬಳಸಿದರೆ ಮನುಷ್ಯನ ದೇಹ ಆಯುಷವಂತರಾಗಿರಲು ಸಹಕರಿಸುತ್ತದೆ ಎಂದರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಸುಭಾಷ್ ಶೆವಾಳ್ ಮಹಾರಾಜರು ಋಷಿ ಮುನಿ ಆಹಾರ ಪದ್ಧತಿಯಿಂದ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನೇತ್ರ ತಜ್ಞ ಕುನಾಲ್ ಪಾಟೀಲ್ ಮಾತನಾಡಿ, ಮಕ್ಕಳಲ್ಲಿರುವ ಸರಿಯಾಗಿ ಆಹಾರ ನೀಡಿದರೆ ಕಣ್ಣು ಸೇರಿ ವಿವಿಧ ದೇಹದ ಅಂಗಾಂಗಗಳ ಯಾವುದೇ ರೋಗಗಳಿಗೆ ತುತ್ತಾಗದೆ ಆರೋಗ್ಯವಾಗಿರುತ್ತಾರೆ ಎಂದರು. ಇನ್ನು ಮಿರಜನ್ ಸ್ತ್ರೀ ರೋಗ ತಜ್ಞರಾದ ಸೋಮಶೇಖರ್ ಪಾಟೀಲ್ ಮಾತನಾಡಿ, ಪ್ರತಿಯೊಬ್ಬರು ಸರಿಯಾದ ಆಹಾರವನ್ನು ಸೇವಿಸಿದರೆ ಕಡಿಮೆ ವಯಸ್ಸಿನಲ್ಲಿ ಬರುವ ಹೃದಯಘಾತ ಸೇರಿ ಹಲವಾರು ಕಾಯಿಲೆಗಳನ್ನು ಬರದಂತೆ ಕಾಪಾಡಿಕೊಳ್ಳಬೇಕು ಮತ್ತು ಮನುಷ್ಯ ಆಹಾರ ಸೇವನೆಯಲ್ಲಿ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಈ ಸಮಯದಲ್ಲಿ ಗುರುದೇವಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿ, ಮಂಜುನಾಥ ತೆರದಾಳೆ, ಅಪ್ಪ ಸಾಹೇಬ್ ಕುಂಬಾರ್, ಪ್ರಕಾಶ್ ಸಂಗಾವೆ ಹಾಗೂ ವಿವಿಧ ಆಶ್ರಮ ಸ್ವಾಮೀಜಿಗಳು ಸೇರಿ ಅನೇಕರು ಉಪಸ್ಥಿತರಿದ್ದರು. ಇದನ್ನು ಇರಬಹುದು, ಆದರೂ ಒಂದಿಷ್ಟು ಯೋಚನೆ ಮಾಡಬೇಕು. ಇವೇನು ಪ್ರಾಣಿ ಪಕ್ಷಿಗಳದಾವಲ್ಲ, ಅವು ನೀರು ಕುಡಿತಾವ. ನಾವು ಇನ್ನೂ ಫಿಲ್ಟರ್ ನೀರು ಕುಡಿತೀವಿ, ಅವೇನು ಫಿಲ್ಟರ್ ಇಲ್ಲ, ಅವು ಹೊಳಿ ನೀರು ಕುಡಿತಾವ. ನಾವು ಇನ್ನೂ ಒಂದಿಷ್ಟು AC ಬಳಸಿ ಗಾಳಿ ತೆಗೆದುಕೊಳ್ತೀವಿ, ಅವು ಗಾಳಿ ತೆಗೆದುಕೊಳ್ತಾವ. ನಾವೇನು ಅನ್ನ ತಿಂತೀವಲ್ಲ, ನಾವು ಮತ್ತೆಲ್ಲ ತಪಾಸಣೆ ಮಾಡಿ ಮುಂಜಾನೆ ಏನು ತಿನ್ಬೇಕು, ಸಾಯಂಕಾಲ ಏನು ತಿನ್ಬೇಕು ಎಲ್ಲ ನೋಡಿ ತಿಂತೀವಿ. ನೋಡ್ರಿ, ಅವು ಪ್ರಾಣಿಗಳು ಈ ಮನುಷ್ಯ ಜನ್ಮದ ಆರೋಗ್ಯವನ್ನು ಕಾಪಾಡಿಕೊಂಡು ಅಂದ್ರೆ ನಮ್ಮಿಂದ ಯಾವುದೇ ಒಳ್ಳೆಯ ಕೆಲಸಗಳು ಆಗ್ತಾವ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಪ್ರವಚನ ಸೇವೆಯನ್ನ ನನ್ನ 40 ವರ್ಷದ ತನಕ ಏನ ಕೆಲಸ ಮಾಡ್ತಾರ ಅವರು, ಆಮೇಲೆ 40 ವರ್ಷ ಆದ್ಮೇಲೆ ಏನವರು. ಸೊ 10 ವರ್ಷದ ಒಳಗಿನವ್ರ ಕಣ್ಣಿನ ಸಮಸ್ಯೆ ಇರುವುದು ಕಮ್ಮಿ ಉಳಿತದ. ಇದರ ಅರ್ಥ ಕಣ್ಣಿನ ಒಳಗೆ 2 ಕಣ್ಣಿನ ಶಕ್ತಿ ಶುರುವಾತಿಗ ಸೇಮ್ ಇತ್ತು ಅಂದ್ರ ಅದರ ಡೆವಲಪ್ಮೆಂಟ್ ಸುದೇಕ್ ಸೇಮ್ ಆಗ್ತದೆ. ಖರೆ ಒಂದೇ ಕಣ್ಣಿಂದು ಡೆವಲಪ್ಮೆಂಟ್ ಹೆಚ್ಚಾಕೋದಿತ್ತು, 2ನೇ ಕಣ್ಣಿಂದ ಯೂಸ್ ಕಮ್ಮಿ ಆತು ಅಂದ್ರ ಆಮೇಲೆ ಆ ಕಣ್ಣು ಆಳ್ಸಿ ಉಳಿತದ. ಖರೆ ಅದ್ರ ಸಂಬಂಧ ಸಣ್ಣ ಹುಡುಗರ್ಗ ಅಬ್ನಾರ್ಮಲ್ ಏನದ ಅಂದ್ರ ನಮ್ ಕಣ್ಣ ಒಳಗ ಸಮಸ್ಯೆ ಏನದ ತಿಳಿಯೋ ಸಂಬಂಧ ಆ ಟೈಮ್ ಹೋಗಿದ್ದ ಟೈಮ್ ಮತ್ ಹಿಂದ್ ಬರಂಗಿಲ್ಲ. ಅದರದಿಂದ ಆ ಟೈಮ್ ಒಳಗ ಚೆಕ್ಅಪ್ ಮಾಡೋದು ಅವಶ್ಯಕತೆ ಅದ. ಅದಕ್ಕೆ ಸ್ಕೂಲ್ ಒಳಗ ರೋಟೇಷನ್ ಒಳಗ ಸ್ಕೂಲ್ ಒಳಗ ಬೆಂಚಸ್ ಮೇಲೆ ಕೂಡಿಸ್ತಾರ. ಅಂದ್ರೆ ಏನು, ಫಸ್ಟ್ ಬೆಂಚ್ ಮೇಲೆ ಮುಂದೆ
ಇನ್ನು LPG ಗ್ಯಾಸ್ ದರ ಏರಿಕೆಯಿಂದ ಯಾದಗಿರಿಯಲ್ಲಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ಲೀಟರ್ಗೆ 121 ರೂಪಾಯಿ LPG ದರ ಏರಿಕೆ ಆಗಿದೆ. ಯುದ್ಧ ನಡೆಯುವ ಮುನ್ನ ಪ್ರತಿ ಲೀಟರ್ಗೆ 56 ರೂಪಾಯಿ LPG ಗ್ಯಾಸ್ ದರ ಇತ್ತು. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ LPG ಗ್ಯಾಸ್ ಕೊರತೆಯಿಂದ ಈಗ ದರ ಏರಿಕೆ ಆಗಿದೆ. ಪೆಟ್ರೋಲ್ ದರಕ್ಕಿಂತ LPG ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. LPG ಗ್ಯಾಸ್ ದರ ಏರಿಕೆಯಿಂದ ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ LPG ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. 15 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದ್ರೂ ಕೂಡ ದರ ಏರಿಕೆಯಿಂದ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಬೀಕೋ ಅಂತ ಇವೆ ಆ ಗ್ಯಾಸ್ ಬಂಕ್ಗಳು. ದರ ಏರಿಕೆಯಿಂದ ಗ್ಯಾಸ್ ಬದಲು ಪೆಟ್ರೋಲ್ನ ಮೊರೆ ಹೋಗಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ದರ ಇಳಿಕೆ ಮಾಡುವಂತೆ ಆಟೋ ಚಾಲಕರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ರೇಟ್ ಹೆಚ್ಚಿಗೆ ಆಗ್ಯದ, ಅದಕ್ಕೆ ಹಾಕ್ಸ್ಕೋಬೇಕು. ಪೆಟ್ರೋಲ್ ಮೇಲೆ ನಡೆಸ್ಲಿಕ್ಕೆ ಅದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. LPG ಈಗ LPG ಗ್ಯಾಸ್ ಬರ್ಬೇಕಂದ್ರೆ ಬಂತದು, ಈಗ ನಿಮ್ಗೆ ಹಾಕ್ಸೋಲಕ್ಕೆ ಆಗ್ತಾ ಇಲ್ಲ. ಇದರಿಂದ ಎಷ್ಟು ನಷ್ಟ ಭಾಳ ಆದ್ರೆ ಏನು ಮಾಡಬೇಕು? ಈಗ ಪೆಟ್ರೋಲ್ ಮೇಲೆ ನಡೆಸ್ಲಕತ್ತೀವಿ, ಗ್ಯಾಸಿನ ಮೇಲೆ ನಡೆಸಿದ್ರೆ ನಮ್ಗೆ ಏನು ಉಳಿಲ್ಲ. ಒಂದು ದಿವಸಕ್ಕೆ ಏನಿಲ್ಲ ಅಂದರೆ ಒಂದು 1800 ರೂಪಾಯಿ ಎಣ್ಣೆನೇ ಸುಡ್ತದೆ. ಮತ್ತು ಇಲ್ಲಿ ನಮ್ಗೆ ರೇಟ್ ಇಲ್ಲ, ಏನಿಲ್ಲ. ನಿಮ್ಮ ಇನ್ಕಮ್ ಕಡಿಮೆ ಆಗ್ತದ. ಇನ್ಕಮ್ ಕಡಿಮೆ ಆಗ್ತದೆ. ಭಾಳ ಲಾಸ್ ಆಗ್ಯದ. ಒಂದು 5 ರೂಪಾಯಿ ಹೆಚ್ಚಿಗೆ ಕೊಡಲ್ಲ, ಲಾಸ್ ಆಗ್ತದೆ. ರೇಟ್ ಏರಿಸ್ಬೇಕಂತೀರಿ ಹೆಂಗೆ ಆಟೋದು? ನಮ್ಮ ಆಟೋದು ರೇಟ್ ಏರಿಸ್ಬೇಕು ರೀ. ಆಟೋದು ರೇಟ್ ಏರಿಸ್ಬೇಕು, LPG ರೇಟ್ ಕಡಿಮೆ ಮಾಡಬೇಕು ರೀ. ಅಂದರೆ ನಮ್ಗೆ ಅನುಕೂಲ ಆಗ್ತದೆ. ಓಕೆ. ಘನಲಿಂಗ ರುದ್ರಮುನಿಯವರ ಗವಿಮಠ ನಿಸರ್ಗ ಸೌಂದರ್ಯದ ಸ್ಥಳದಲ್ಲಿದ್ದು ಪಕ್ಕದ ತ್ರಿಪುರಾಂತ ಕೆರೆ ಮಧ್ಯದಲ್ಲಿ ತೇಲುವ ಸೇತುವೆ ಅಥವಾ ಇತರೆ ದಾರಿ ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ತಿಳಿಸಿದ್ದಾರೆ. ನಗರದ ತ್ರಿಪುರಾಂತ ಗವಿಮಠದಲ್ಲಿ ಮಂಗಳವಾರ ನಡೆದ ಜಾತ್ರೆಯ ಧರ್ಮಸಭೆಯಲ್ಲಿ ಮಾತನಾಡಿದ ಅವರು, ಶಾಸಕನಿದ್ದಾಗ 50 ಲಕ್ಷದಲ್ಲಿ ಸಭಾ ಮಂಟಪ ಕಟ್ಟಿದ್ದು ಅಲ್ಲಿ ಪೀಠೋಪಕರಣ ಅಳವಡಿಕೆಗೆ ಈಗಿನ ಶಾಸಕರು 20 ಲಕ್ಷ ಒದಗಿಸಬೇಕು. ಗವಿಮಠವು ರಂಭಾಪುರಿ ಶಿವಾಚಾರ್ಯರ ಪರಂಪರೆಯ ಮಠವಾಗಿದೆ. ಕಲ್ಯಾಣ ನಗರದಲ್ಲಿ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಒಬ್ಬರೇ ಗುರುಗಳಿದ್ದು ಅವರು ಇನ್ನಷ್ಟು ಬೆಳವಣಿಗೆ ಕಾಣಬೇಕು. ಜಾತ್ರೆಗೆ ಎಲ್ಲರೂ ಸಹಕಾರ ನೀಡಬೇಕು ಅಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಾದ AG ಪಾಟೀಲ್, ದಿಲೀಪ್ ಗೀರ್ ಗೋಸಾವಿ ಮತ್ತು ರವಿ ನವದ್ಗೇಕರ್, ಲೋಕೇಶ್ ಮೊಳಕೆರೆ, ಜಯಪ್ರಕಾಶ್ ಸ್ವಾಮಿ ಉಮರ್ಗಾಕರ್, ಶಿವಕುಮಾರ್ ಬಿರಾದರ್, ಸರಸ್ವತಿ ಬೆಂಬಳೆ ಅವರಿಗೆ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಸಾಲಬಾಧೆ ತಾಳಲಾರದೆ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಮಂಗಳವಾರ ನಡೆದಿದೆ. ಮೃತರನ್ನ ಸಂಗಪ್ಪ ಮಂಗ ಎಂದು ಗುರುತಿಸಲಾಗಿದೆ. ಇನ್ನು ಮಂಗಳವಾರ ಬೆಳಗ್ಗೆ ತಮ್ಮ ಕೃಷಿ ಜಮೀನಿಗೆ ತೆರಳಿದ ಸಂಗಪ್ಪ ಮಂಗ ಅವರು ಹೊಲದಲ್ಲಿಯೇ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲ ತೀರಿಸಲು ಸಾಧ್ಯವಾಗದೆ ಅವರು ಮಾನಸಿಕ ಒತ್ತಡ ಅನುಭವಿಸುತ್ತಿದ್ರು ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನೆಯನ್ನ ಗಮನಿಸಿದ ಸ್ಥಳೀಯರು ತಕ್ಷಣವೇ ಪೊಲೀಸರಿಗೆ ಹಾಗೂ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಹುಲಸೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಭಾರತ ವಿಶ್ವಕ್ಕೆ ಜ್ಞಾನದ ಶಿಖರ ನೀಡಿದ ಪ್ರಖ್ಯಾತಿಯನ್ನು ಪಡೆದಿದೆ. ದಶ ದಿಕ್ಕು ಹಾಗೂ ವಿಶ್ವದ ಮೂಲೆಯಲ್ಲಿ ಒಳ್ಳೆಯ ವಿಚಾರಗಳು ಹರಿದು ಬರಲು ಭಾರತೀಯ ಸಂಸ್ಕೃತಿ ಅಣಿಯಾಗಿದೆ ಎಂದು ಮಹಾರಾಷ್ಟ್ರದ ಬೆಳ್ಳೂರು ವಿರಕ್ತ ಮಠದ ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಯವರು ಹೇಳಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದ ಗುರುದೇವಾಶ್ರಮದಲ್ಲಿ 3 ದಿನ ಸತ್ಸಂಗ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡಿದ ಅವರು, ಇನ್ನು ಪ್ರತಿಯೊಬ್ಬ ಹೆಣ್ಣು ಮಗಳನ್ನ ನಾವು ತಾಯಿ ಸಮಾನ ನೋಡಬೇಕು, ಜೊತೆಗೆ ಧರ್ಮದ ಬಗ್ಗೆ ನಾವು ತಿಳಿದುಕೊಂಡು ನಾವು ಸಂಸ್ಕಾರವಂತರಾಗಿರುತ್ತೇವೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಂಡಲ್ಪುರದ ವಾಸ್ಕರ್ ಮಹಾರಾಜ್ ಮಾತನಾಡಿ ಭಾರತ ಅಹಿಂಸಾ ಮಾರ್ಗ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ಎಂದರು. ಇನ್ನು ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನಾನಂದ ಸ್ವಾಮೀಜಿ ಮಾತನಾಡಿ ಸಂವೇಕ ಕೃತಿಯಿಂದಲೇ ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕಾರ ಹುಟ್ಟಿದ್ದು ಅದರಲ್ಲಿ 16 ಸಂಸ್ಕಾರಗಳು ಪ್ರಾಮುಖ್ಯತೆ ಪಡೆದಿವೆ. ಇನ್ನು ಸಂಸ್ಕಾರದಿಂದ ಸಂಸ್ಕೃತಿ ಬೆಳೆಯುವುದು ಸಂಪತ್ತಿನಿಂದ ಅಲ್ಲ ಎಂದು ಹೇಳಿದರು. ಈ ಸಮಯದಲ್ಲಿ ಗುರು ದೇವಾಶ್ರಮ ಬಸವಲಿಂಗ ಸ್ವಾಮೀಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತುಂಬ ಧನ್ಯವಾದಗಳು. ಈಗ ಪರಮ ಪೂಜ್ಯರಾಗಿರುವಂಥ
ಶ್ರೀ ಜ್ಞಾನಾನಂದ ಸ್ವಾಮಿಗಳವರಿಂದ ಆಶೀರ್ವಚನ. ಮಾತನಾಡುವ ಮಹಾದೇವರಾಗಿ ಮಾನವ ಕುಲದಲ್ಲಿ ಅಡಗಿರುವ ಜ್ಞಾನವನ್ನ ಕಳೆದು ಜ್ಞಾನವನ್ನ ಬೋಧನೆ ಮಾಡಿರುವಂತ ಗುರುದೇವಾಶ್ರಮದ ವಾರ್ಷಿಕೋತ್ಸವ ಇದನ್ನ ಪ್ರಾರಂಭ ಮಾಡುವಾಗ ನಮ್ಮ ಮಾತೃಭೂಮಿಯಾದ ಭಾರತ ದೇಶ, ಯಾಕೆ ಅಂದ್ರ ವಿಶ್ವದಲ್ಲಿ ಜ್ಞಾನಕ್ಕೆ ಶಿಖರಪ್ರಾಯವಾದಂತಹ ಸ್ಥಾನವನ್ನು ಕೊಟ್ಟ ದೇಶ ಯಾವುದು ಅಂದ್ರೆ ನಮ್ಮ ಭಾರತ ದೇಶ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಡೀ ವಿಶ್ವದಲ್ಲಿ ಈ ಮಾತನ್ನು ಇನ್ಯಾರೂ ಹೇಳಿಲ್ಲ. ಏಪ್ರಿಲ್ 11ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತ ರೈತರು ಬೃಹತ್ ಹತ್ತೊಕ್ಕಾಯ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ದಶಕಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಸಂತ್ರಸ್ತರು ಸರ್ಕಾರದ ಗಮನ ಸೆಳೆಯಲು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಮತ್ತು ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ 11ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಹಿನ್ನೆಲೆ ಸಮಿತಿಯ ಪದಾಧಿಕಾರಿಗಳು 28 ಹಳ್ಳಿಗಳಲ್ಲಿ ಸಂಚರಿಸಿ ರೈತರಿಗೆ ಆಹ್ವಾನ ನೀಡಿದ್ದಾರೆ. ಏಪ್ರಿಲ್ 11ರಂದು ನಡೆಯುವ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು, ಈ ಸಮಾವೇಶದ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರಲು ಸಂತ್ರಸ್ತರು ಹೊರಟಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾನಿಟರಿ ಪಾಲಿಸಿ ಸಮಿತಿಯು ನಿರೀಕ್ಷೆಯಂತೆ ರೇಪೋ ದರವನ್ನು ಯಥಾಸ್ಥಿತಿ ಮುಂದುವರಿಸಲು ನಿರ್ಧರಿಸಿದೆ. ಮೊನ್ನೆಯಿಂದ ನಡೆದ RBI MPC ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದರೊಂದಿಗೆ RBIನ ರೆಪೋ ದರ ಅಥವಾ ಬಡ್ಡಿ ದರವು ಶೇಕಡ 5.25ರಲ್ಲಿ ಮುಂದುವರಿಯಲಿದೆ. ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮ ಹಣದುಬ್ಬರ ಏರಿಕೆಯಾಗುವ ಸಾಧ್ಯತೆ, ಇದರಿಂದ ಬಡ್ಡಿ ದರ ಇಳಿಸದೇ ಇರುವ ತೀರ್ಮಾನವನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. MPC ಸಭೆ ಬಳಿಕ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಪಾಲಿಸಿ ನಿರ್ಧಾರಗಳನ್ನು ಪ್ರಕಟಿಸಿದರು. ಹಾಗೆ 2026-27ರ ವರ್ಷಕ್ಕೆ GDP ಬೆಳವಣಿಗೆ ಮತ್ತು ಹಣದುಬ್ಬರ ಎಷ್ಟಾಗಬಹುದು ಎಂದು ಮಾಡಲಾಗಿರುವ ಅಂದಾಜನ್ನು ಬಹಿರಂಗಪಡಿಸಿದರು. ಈ ಹಣಕಾಸು ವರ್ಷದಲ್ಲಿ 2026-27 ಹಣದುಬ್ಬರ ಶೇಕಡ 4.6 ಇರಬಹುದು ಅಂತ RBI ಪ್ರೊಜೆಕ್ಟ್ ಮಾಡಿದೆ. ಮೊದಲ ಕ್ವಾರ್ಟರ್ನಲ್ಲಿ 4, ಎರಡನೇ ಕ್ವಾರ್ಟರ್ನಲ್ಲಿ 4.4, ಮೂರನೇ ಕ್ವಾರ್ಟರ್ನಲ್ಲಿ 5.2, ನಾಲ್ಕನೇ ಕ್ವಾರ್ಟರ್ನಲ್ಲಿ 4.7ರಷ್ಟು ಹಣದುಬ್ಬರ ಇರಬಹುದು ಎನ್ನುವುದು RBIನ MPCಯಲ್ಲಿ ಬಂದಿರುವಂಥ ಅಭಿಪ್ರಾಯವಾಗಿದೆ. ಈ ಹಣಕಾಸು ವರ್ಷದಲ್ಲಿ ಅಂದರೆ 2026-27 ಹಣದುಬ್ಬರ ಶೇಕಡ 4.6 ಇರಬಹುದು ಅಂತ RBI ಪ್ರೊಜೆಕ್ಟ್ ಮಾಡಿದೆ. ಮೊದಲ ಕ್ವಾರ್ಟರ್ನಲ್ಲಿ 4, ಎರಡನೇ ಕ್ವಾರ್ಟರ್ನಲ್ಲಿ 4.4, ಮೂರನೇ ಕ್ವಾರ್ಟರ್ನಲ್ಲಿ 5.2 ಮತ್ತು ನಾಲ್ಕನೇ ಕ್ವಾರ್ಟರ್ನಲ್ಲಿ 4.7ರಷ್ಟು ಹಣದುಬ್ಬರ ಇರಬಹುದು ಎನ್ನುವುದು RBI MPCಯಲ್ಲಿ ಬಂದಿರುವಂಥ ಅಭಿಪ್ರಾಯವಾಗಿದೆ. ಇವಾಗಿದ್ವು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.